ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯೆರೆಮೀಯನ ಗ್ರಂಥ, ದ ಬುಕ್ ಆಫ್ ಜೆರೆಮಾಯ, ಚಾಪ್ಟರ್ 24. ಯೆರೆಮೀಯನ ಗ್ರಂಥ ಬಹಳ ವಿಶೇಷವಾದಂಥ ಒಂದು ಗ್ರಂಥವಾಗಿದೆ. ಯಾಕಂತ ಹೇಳಿದರೆ, ಯೆಹೋವನು ತನ್ನ ಜನರನ್ನು ಕಟ್ಟುವ ವಿಷಯದಲ್ಲಿ ಇಟ್ಟುಕೊಂಡಂಥ ಒಂದು ಹಿತಕರವಾದ ಯೋಚನೆಯನ್ನು ನಾವು ಈ ಗ್ರಂಥದಲ್ಲಿ ನೋಡ್ತೇವೆ. ಯಾಕಂದರೆ ಯೆರೆಮೀಯ ಅಂತ ಹೇಳಿದರೆ ಯೆಹೋವನು ಎಬ್ಬಿಸುವನು, ಯೆಹೋವನು ನಿಮ್ಮನ್ನು ಸ್ಥಾಪಿಸುವನು, ಯೆಹೋವನು ನಿಮ್ಮನ್ನು ಎತ್ತಿಡಿಯುವನು. ದ ಲಾರ್ಡ್ ವಿಲ್ ಹೋಲ್ಡ್ ಯು. ಯೆಹೋವನು ನಿಮಗೆ ಒದಗಿಸುವನು, ಕೊಡುವನು ಎಂಬಂಥ ಹೆಸರಿನ ಅರ್ಥ ಈ ಯೆರೆಮೀಯ. ಆದ ಕಾರಣ ಯೆರೆಮೀಯನ ಗ್ರಂಥ 24ನೇ ಅಧ್ಯಾಯದಲ್ಲಿ ನಾವು ದೇವರ ಒಂದು ಉತ್ತೇಜನವನ್ನು, ಹೌದು ಜಡ್ಜ್ಮೆಂಟ್ ಇದೆ, ನ್ಯಾಯ ತೀರ್ಪಿದೆ, ಆದರೆ ನ್ಯಾಯ ತೀರ್ಪಿನ ಒಳಗೆ, ನ್ಯಾಯ ತೀರ್ಪಿಗೆ ಮುಂಚೆ, ನ್ಯಾಯ ತೀರ್ಪಿನ ಸಂದೇಶದ ತರುವಾಯ, ನ್ಯಾಯ ತೀರ್ಪಿನ ಸಂದೇಶದ ಮರೆಯಲ್ಲಿ, ಅಥವಾ ನ್ಯಾಯ ತೀರ್ಪಿನ ಆತ್ಮ, ದ ಸ್ಪಿರಿಟ್ ಆಫ್ ದ ಜಡ್ಜ್ಮೆಂಟ್ ಆಫ್ ಗಾಡ್ ಈಸ್ ರೆಸ್ಟೋರೇಷನ್, ಪುನಃಸ್ಥಾಪನೆ. ಅದನ್ನೇ ಯೆರೆಮೀಯನ ಗ್ರಂಥ 24ನೇ ಅಧ್ಯಾಯದಲ್ಲಿ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಬನ್ನಿರಿ, ನೋಡಿಕೊಳ್ಳೋಣ. 24ನೇ ಅಧ್ಯಾಯ ಯೆರೆಮೀಯನ ಗ್ರಂಥ, ಜೆರೆಮಾಯ 24:1. ಬಾಬೇಲಿನ ಅರಸನಾದ ನೆಬೂಕದ್ನೆಚ್ಚರನು ಯೆಹೋಯಾಕೀಮನ ಮಗನು, ಯೆಹೂದದ ಅರಸನೂ ಆದ ಯೆಕೊನ್ಯನನ್ನು, ಯೆಹೂದದ ಪ್ರಧಾನರು, ಶಿಲ್ಪಿಗಳು, ಕಮ್ಮಾರರು, ಇವರೆಲ್ಲರೂ ಯೆರೂಸಲೇಮಿನಿಂದ ಬಾಬೇಲಿಗೆ ಸೆರೆ ಒಯ್ದ ಮೇಲೆ ಯೆಹೋವನ ಆಲಯದ ಮುಂದೆ ಇಟ್ಟಿರುವ ಅಂಜೂರದ ಹಣ್ಣು ತುಂಬಿದ 2 ಪುಟ್ಟಿಗಳನ್ನು ಯೆಹೋವನು ನನಗೆ ಕಾಣ ಮಾಡಿದನು. ವಾವ್! ದೇವರು ಒಂದು ಡೆಮೋ, ಒಂದು ಚಿಕ್ಕ ಪ್ರದರ್ಶನೆ ಯೆರೆಮೀಯನಿಗೆ ಕೊಡುವಂಥದ್ದನ್ನು ನಾವಿಲ್ಲಿ ನೋಡ್ತೇವೆ. ಅದೇನಂತ ಹೇಳಿದರೆ, 2 ಪುಟ್ಟಿಗಳಲ್ಲಿ ಹಣ್ಣು ತುಂಬಿತ್ತು. ಅದು ಅಂಜೂರದ ಹಣ್ಣಾಗಿತ್ತು. ಅಂಜೂರ ಅದು ಸಾಮಾನ್ಯವಾಗಿ ಇಸ್ರಾಯೇಲರಿಗೆ ಸಾಂಕೇತಿಕವಾದದ್ದು, ಯಹೂದ್ಯರಿಗೆ ಸಾಂಕೇತಿಕವಾದದ್ದು, ದೇವಜನರಿಗೆ ಅದು ಸಾಂಕೇತಿಕವಾದದ್ದು. ನೋಡೋಣ ಬನ್ನಿರಿ, ಏನಿತ್ತು ಈ ಪುಟ್ಟಿಗಳಲ್ಲಿ. ಒಂದು ಪುಟ್ಟಿಯಲ್ಲಿ ಫಲಕಾಲಕ್ಕೆ ಮುಂಚೆ ಮಾಗಿದ ಹಣ್ಣುಗಳ ಹಾಗೆ ಕಾಣುತ್ತಿದ್ದ ಅತ್ಯುತ್ತಮವಾದ ಅಂಜೂರದ ಫಲಗಳು ತುಂಬಿದ್ದವು. ಫ್ರೆಶ್ ಆಗಿದ್ದು, ಒಳ್ಳೆಯ ಹಣ್ಣು, ಅಂಜೂರದ ಹಣ್ಣು. ಹಾಗಾದರೆ ಅದರಲ್ಲಿ ಒಂದು ಸಂದೇಶ ನೋಡೋಣ ಏನಂತ ಹೇಳ್ಬಿಟ್ಟು. ಅನಂತರ ಇನ್ನೊಂದು ಪುಟ್ಟಿಯಲ್ಲಿ ಯಾರೂ ತಿನ್ನದ ಹಾಗೆ ಬಹಳ ಕೆಟ್ಟು ಕೇವಲ ಅಸಹ್ಯವಾದ ಅಂಜೂರದ ಹಣ್ಣುಗಳು ತುಂಬಿದ್ದವು. 2 ಪುಟ್ಟಿಗಳು. ಈ 2 ಪುಟ್ಟಿಗಳಲ್ಲಿ ಒಂದು ಒಳ್ಳೆ ಹಣ್ಣು, ಅದು ಬರೀ ಒಳ್ಳೆ ಹಣ್ಣು ಅಷ್ಟೇ ಅಲ್ಲ, ಅತ್ಯುತ್ತಮವಾದ ಅಂಜೂರದ ಹಣ್ಣುಗಳು. ಇನ್ನೊಂದು ಅತ್ಯಂತ
ಕೆಟ್ಟು ಹೋದಂಥ ಅಸಹ್ಯವಾದಂಥ ಅಂಜೂರದ ಹಣ್ಣುಗಳು ತುಂಬಿದ್ದು. ಈಗ ದೇವರು ಯೆರೆಮೀಯನಿಗೆ ಅದನ್ನು ತೋರಿಸ್ಬಿಟ್ಟು ಈಗ ಕೇಳುವಂಥ ಒಂದು ಪ್ರಶ್ನೆ 3ನೇ ವಚನದಲ್ಲಿ, ಯೆರೆಮೀಯ 24 3ನೇ ವಚನ, ಯೆರೆಮೀಯನೇ ಏನು ನೋಡ್ತೀಯ ಅಂತ ದೇವರು ಕೇಳಿದಾಗ, ಅಂಜೂರದ ಫಲಗಳನ್ನು ನೋಡ್ತೇನೆ ಎಂಬುದಾಗಿ ಪ್ರವಾದಿ ಉತ್ತರ ಕೊಡಲು, ಉತ್ತಮ ಫಲಗಳು ಅತ್ಯುತ್ತಮವಾಗಿವೆ, ಕೆಟ್ಟ ಫಲಗಳು ಬಹಳ ಕೆಟ್ಟಿವೆ. ಉತ್ತಮವಾದದ್ದು ಅತ್ಯುತ್ತಮವಾಗಿದೆ, ಕೆಟ್ಟದ್ದು ಕೇವಲ ಕೆಟ್ಟಿವೆ ಅಥವಾ ಕೇವಲ ಅಸಹ್ಯವಾಗಿದೆ ಎಂದು ಉತ್ತರ ಕೊಡ್ತಾನೆ ಯೆರೆಮೀಯನು. ಆಗ ಯೆಹೋವನು ಈ ನುಡಿಯನ್ನು ಯೆರೆಮೀಯನಿಗೆ ದಯಪಾಲಿಸಿದ್ದಾನೆ. ಏನಂತ ನಾವು ನೋಡಿಕೊಳ್ಳೋಣ ಬನ್ನಿರಿ. 5ನೇ ವಚನದಲ್ಲಿ ದೇವರು ಹೇಳ್ತಾ ಇರೋದು, ನಾನು ಈ ಸ್ಥಳದೊಳಗಿಂದ ಕಸ್ದೀಯರ ದೇಶಕ್ಕೆ ಕಳುಹಿಸಿಬಿಟ್ಟ ಸೆರೆಯವರಾದ ಯೆಹೂದ್ಯರನ್ನು ಈ ಉತ್ತಮವಾದ ಅಂಜೂರದ ಫಲಗಳಂತೆ ಲಕ್ಷಿಸಿ ಅವರಿಗೆ ಮೇಲನ್ನುಂಟು ಮಾಡುವೆನು. ವಾವ್! ದೇವರು ತನ್ನ ಜನರನ್ನು ಬಾಬೆಲಿಗೆ ಕಳಿಸ್ಬಿಟ್ಟು, ತನ್ನ ಜನರನ್ನು ಬಾಬೆಲಿಗೆ ಸೆರೆಯಾಳುಗಳಾಗಿ ಕಳುಹಿಸಿಬಿಟ್ಟು, ಆ ಕಳುಹಿಸಲ್ಪಟ್ಟಂಥವರು ಅತ್ಯಂತ ಉತ್ತಮವಾದ ಅಂಜೂರದ ಫಲಗಳಂತೆ ದೇವರು ಕಾಣ್ತಾನಂತೆ. ಯಾಕಂದರೆ ಅಲ್ಲಿ ಒಂದು ಪ್ಯೂರಿಫಿಕೇಷನ್, ಶುದ್ಧೀಕರಣ ಅವರಲ್ಲಿ ಆಗಿರ್ತದೆ. ಅದು ಒಂದು ಕಾರಣ. ಯಾಕಂತೇಳಿದರೆ, ಮೊದಲು ಅವರು ತಮ್ಮ ಸ್ವದೇಶದಲ್ಲೇ ಇದ್ದಾಗ ದೇವರಿಗೆ ವ್ಯತ್ಯಾಸವಾದ ಮನೋಭಾವನೆಯನ್ನು, ಅಂದರೆ ದೇವರನ್ನು ಪ್ರೀತಿಸದೆ ಮತ್ತು ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆದಂಥ ಒಂದು ಪರಿಸ್ಥಿತಿಯಲ್ಲಿದ್ದರು. ಆದರೆ ಈಗ ದೇವರವರನ್ನು ಪುಟಕ್ಕೆ ಹಾಕಿ, ಅವರನ್ನು ಪರೀಕ್ಷಿಸಿ, ಸ್ವಲ್ಪ ಮಟ್ಟಿಗೆ ಶಿಕ್ಷಿಸಿ, ತಿದ್ದಿ ಅವರನ್ನು ಒಂದು ಸಾಗಣೆಯಲ್ಲಿ, ಪ್ರಾಸೆಸ್ನಲ್ಲಿ ತೆಗೆದುಕೊಂಡು ಹೋಗುವಂಥವರು ಯಾರಂತ ಹೇಳಿದರೆ, ಅತ್ಯಂತ ಉತ್ತಮವಾದ ಅಂಜೂರದ ಫಲಗಳು ಅಂತ ಹೇಳ್ಬಿಟ್ಟು. ಯಾಕೆಂದರೆ 6ನೇ ವಚನ ಭಾಳ ಶಕ್ತಿಯುತವಾಗಿದೆ. ನೋಡ್ರಿ ಏನಂತ ನೋಡೋಣ. ಯೆರೆಮೀಯನ ಗ್ರಂಥ 24ನೇ ಅಧ್ಯಾಯದ 6ನೇ ವಚನ. ಯಾರನ್ನು ದೇವರು 70 ವರ್ಷಗಳ ಕಾಲ ಅವರು ಬಂದಿಗಳಾಗಿ, ಸೆರೆಯಾಳುಗಳಾಗಿ ಬಾಬೆಲಿನಲ್ಲಿ, ಅಂದರೆ ಗಲಿಬಿಲಿಯಲ್ಲಿ ಇರಬೇಕಂತ ನಿರ್ಣಯಿಸಿದನೋ ಅಂಥವರನ್ನು ಕಟಾಕ್ಷಿಸಿ, ವಾವ್ ಕೃಪೆ ನೋಡ್ರಿ, ಈ ದೇಶಕ್ಕೆ ತಿರುಗಿ ಬರಮಾಡುವೆನು, ಅವರನ್ನು ಒಂದು ಕಟ್ಟುವೆನು, ಕೆಡುವುದಿಲ್ಲ. ಕಟ್ಟುವೆನು, ಕೆಡುವುದಿಲ್ಲ. ನೆಡುವೆನು, ಕೀಳುವುದಿಲ್ಲ. ವಾವ್! ನನ್ನನ್ನು ಯೆಹೋವನೆಂದು ಅವರು ಗ್ರಹಿಸತಕ್ಕ ಹೃದಯವನ್ನು ಅವರಿಗೆ ಅನುಗ್ರಹಿಸುವೆನು. ಭಾಳ ಚೆನ್ನಾಗಿದೆ. ಅವರು ನನ್ನ ಜನರಾಗಿರುವರು, ನಾನು ಅವರ ದೇವರಾಗಿರುವೆನು. ಚೆನ್ನಾಗಿದೆ ಅಲ್ವಾ? ಅವರು ನನ್ನ ಕಡೆಗೆ ಪುನಃ ಮನಪೂರ್ವಕವಾಗಿ ತಿರುಗಿ ಬರುವರು. ಚೆನ್ನಾಗಿದೆ ಅಲ್ವಾ? ಯಾಕಂತೇಳಿದರೆ, ದೇವರು ಹೌದು, ತನ್ನ ಜನರು ತಪ್ಪು ಮಾಡಿದರು, ದೇವರಿಂದ ದೂರವಾದರು. ಆದರೆ ದೂರ ಹೋದಂಥ ವ್ಯಕ್ತಿಗಳನ್ನು ದೇವರು ಮಾಡುವಂಥ ಕಾರ್ಯ ಏನಂತೇಳಿದರೆ, ಅವರನ್ನು ಕಟಾಕ್ಷಿಸಿ ಪುನಃಸ್ಥಾಪಿಸಿ, ಅವರನ್ನು ಕಟ್ಟಿ, ಅವರನ್ನು ನೆಡುವಂತೆ ಮಾಡಿ, ಅವರು ದೇವರನ್ನು ಗ್ರಹಿಸುವಂತೆ ಮಾಡಿ, ಅವರು ದೇವಜನರಾಗಿರುವಂತೆ ಮಾಡಿ, ದೇವರು ಅವರ ದೇವರಾಗಿ
ಇದ್ದು ಈ ರೀತಿಯಾಗಾದರೆ ಮನಪೂರ್ವಕವಾಗಿ ಹಿಂದಿರುಗ್ತಾರಂತೆ. ವಾವ್, 100% ಹಿಂದಿರುಗ್ತಾರೆ. ಈ ಮನಪೂರ್ವಕವಾಗಿ ಅಂತ ಹೇಳಿದಾಗ ಯೆರೆಮೀಯನ ಗ್ರಂಥ ಒಂದು ಮಾತು 3ನೇ ಅಧ್ಯಾಯಕ್ಕೆ ಬಂದಾಗ ನಾವು ನೋಡಿರುವಂಥದ್ದನ್ನು ಗಮನಿಸಬೇಕು. 3ನೇ ಅಧ್ಯಾಯ ಯೆರೆಮೀಯನ ಗ್ರಂಥ, ಅದರಲ್ಲಿ ನೋಡುವಾಗ 10ನೇ ವಚನ, ಇಸ್ರಾಯೇಲರಿಗೆ ಇಷ್ಟು ದಂಡನೆ ಆದರೂ ಯೆಹೂದವೆಂಬ ದ್ರೋಹಿಯಾದ ಅವಳ ತಂಗಿಯು ನನ್ನ ಕಡೆಗೆ ಪೂರ್ಣ ಮನದಿಂದ ಅಲ್ಲ, ಕಪಟದಿಂದಲೇ ತಿರುಗಿಕೊಂಡಿದ್ದಾಳೆ. ದೇವರ ಕಡೆಗೆ ತಿರುಗಿಕೊಳ್ಳೋದರಲ್ಲಿ ಕೂಡ 2 ಟೈಪು. ಒಂದು ದೇವರ ಕಡೆಗೆ ತಿರುಗಿಕೊಳ್ಳುವಂಥದ್ದು, ಪೂರ್ಣ ಮನದಿಂದ ತಿರುಗಿಕೊಳ್ಳುವಂಥದ್ದು. ಇನ್ನೊಂದು ಕಪಟದಿಂದ ತಿರುಗಿಕೊಳ್ಳುವಂಥದ್ದು. ಆದ ಕಾರಣ ಆ ರೀತಿಯಾಗಿ ಅವರು ಮನಪೂರ್ವಕವಾಗಿ ದೇವರ ಕಡೆಗೆ ತಿರುಗಿಕೊಳ್ಳುವಂಥದ್ದನ್ನು ದೇವರು ಅಪೇಕ್ಷಿಸುವ ಆತನಾಗಿದ್ದಾನೆ. ಹೌದು, ಇಂಥ ಒಂದು ಕಾರ್ಯವನ್ನು ದೇವರು ತನ್ನ ಜನರಿಗೋಸ್ಕರವಾಗಿ ಮಾಡ್ತಾರೆ. ಇದರಲ್ಲಿ ಆಶ್ಚರ್ಯ ಏನಂತ ಹೇಳಿದರೆ, ಹೌದು, ದೇವರು ತನ್ನ ಜನರು ತಪ್ಪು ಮಾಡಿದಾಗ ಅವರನ್ನು ಶಿಕ್ಷಿಸಿ ಅಥವಾ ಶಿಸ್ತುಪಡಿಸಿ, ಶಿಕ್ಷಿಸಿ ಅನ್ನೋಕ್ಕಿಂತಲೂ ಈ ಶಿಸ್ತುಪಡಿಸಿ ಅನ್ನುವಂಥದ್ದು ಸ್ವಲ್ಪ ಒಳ್ಳೆಯ ಪದ ಅಂತ ನನಗೆ ಅನ್ನಿಸ್ತದೆ. ಯಾಕಂತ ಹೇಳಿದ್ರೆ ಶಿಕ್ಷೆ ಒಂದು ರೀತಿಯಿಂದ ಅದು ನಕಾರಾತ್ಮಕವಾದದ್ದು. ಆದರೆ ದೇವರು ಯಾವಾಗಲೂ ಶಿಕ್ಷೆ ಕೊಡುವಂಥ ಬೆತ್ತ ಹಿಡ್ಕೊಂಡಿರುವಂಥ ಒಬ್ಬ ವ್ಯಕ್ತಿಯಲ್ಲ. ಆತನು ತಿದ್ದುವ ಆತನಾಗಿದ್ದಾನೆ, ಶಿಸ್ತುಪಡಿಸುವ ಆತನಾಗಿದ್ದಾನೆ. ಅವರು ನನ್ನ ಕಡೆಗೆ ಮನಪೂರ್ವಕವಾಗಿ ಹಿಂದಿರುಗಿ ಬರುವರು. ದೇವರು ಆತನ ಕಟಾಕ್ಷದಿಂದ ಪ್ರಾರಂಭವಾಗ್ತದೆ. ಯಾಕೆ ದೇವರು ಇದನ್ನೆಲ್ಲ ಮಾಡಬೇಕು? ನಾನು ಅವರನ್ನು ಕಟಾಕ್ಷಿಸಿ, ಐ ವಿಲ್ ಬಿ ಮರ್ಸಿಫುಲ್ ಟು ದಮ್. ಯಾಕೆ ಕಟಾಕ್ಷಿಸ್ತಾನಂದರೆ ತನ್ನ ಜನರು. ಯಾಕೆ ಕಟಾಕ್ಷಿಸ್ತಾನೆ? ಶಿಕ್ಷೆಯ ಕಾಲ ಆಗೋಯ್ತಲ್ಲ, ಆದ ಕಾರಣ ಅಂಥವ್ರನ್ನ ಒಂದು ಉತ್ತಮವಾದಂಥ ಅಥವಾ ಅತ್ಯುತ್ತಮವಾದಂಥ ಅಂಜೂರದ ಫಲಗಳಾಗಿರ್ತಾರೆ. ಯಾಕಂದರೆ ದೂರ ದೇಶದಲ್ಲಿ ಹೋಗಿ ಕಷ್ಟಪಟ್ಟು ಸ್ವದೇಶ ಇಲ್ಲದೆ, ಆಲಯ ಇಲ್ಲದೆ, ತಮ್ಮದೇ ಹಕ್ಕಿಲ್ಲದೆ, ಸ್ವತಂತ್ರ ಇಲ್ಲದೆ, ದುಃಖ, ಬೇಸರ, ನೋವು, ಆ ರೀತಿಯಾಗಿ 1 ವರ್ಷ ಅಲ್ಲ, 2 ವರ್ಷ ಅಲ್ಲ, ಅವರು ಸುಮಾರು 70 ವರ್ಷಗಳು ಆ ರೀತಿಯಾಗಿ ಹೋದಾಗ ಕಡೆಗೆ ಅವರಿಗೆ ಬುದ್ಧಿ ಬಂತು. ದೇವರು ಅವ್ರನ್ನ ಕಟಾಕ್ಷಿಸ್ತೇನೆ ಅಂತ ಹೇಳ್ತಾನೆ, ದೇವರು ಅವ್ರನ್ನ ತಿರುಗಿ ಮಾಡ್ತೀನಿ ಅಂತ ಹೇಳ್ತಾನೆ, ದೇವರು ಅವ್ರನ್ನ ಕಟ್ತೀನಿ ಅಂತ ಹೇಳ್ತಾನೆ ರೀ. ಹೌದು ಹೌದು, 7ನೇ ವಚನ ಭಾಳ ಚೆನ್ನಾಗಿದೆ. ಅವರು ನನ್ನನ್ನು ಯೆಹೋವನೆಂದು ಗ್ರಹಿಸ್ತಕ್ಕ ಹೃದಯವನ್ನು ಅವರಿಗೆ ಅನುಗ್ರಹಿಸುವೆನು. ಎಂಥ ಅನುಗ್ರಹ ಅದು, ಅಥವಾ ಎಂಥ ಒಂದು ಗ್ರಹಿಕೆ, ಎಂಥ ಗ್ರಹಿಕೆ ಅಂತ ಹೇಳ್ಬಿಟ್ಟು ನೋಡುವಾಗ ವಿಮೋಚನಕಾಂಡ 3ನೇ ಅಧ್ಯಾಯದಲ್ಲಿ ಬರೆದಿರುವ ಹಾಗೆ 3:14, ಇರುವಾತನೇ ಆಗಿದ್ದೇನೆ ಅಥವಾ ಇರುವಾತನೆಂಬವನು ಅಥವಾ ಎಂಥವನಾಗಿರುವೆನು ಅಂಥವನಾಗಿರುವೆನು. ಎಂಥವನಾಗಿರುವನು, ಆತನು ಕರುಣಿಸುವಂಥವನಾಗಿರುವನು, ಅಂಥವನಾಗಿಯೇ ಇರುವನು. ಹೌದು, ಅದನ್ನೇ ಈ ರೀತಿಯಾಗಿ ಹೇಳಲಾಗಿದೆ. ಅವರು ನನ್ನನ್ನು ಯೆಹೋವನೆಂದು, ಎಂಥವನಾಗಿರುವೆನೋ ಅಂಥವನಾಗಿರುವೆನು ಎಂದು ಗ್ರಹಿಸತಕ್ಕ ಹೃದಯವನ್ನು ಅವರಿಗೆ ಅನುಗ್ರಹಿಸುವೆನು. ಗಾಡ್ ವಿಲ್ ಗಿವ್ ದಮ್ ದಿ ಹಾರ್ಟ್ ದಟ್ ರಿಯಲೈಸಸ್ ಹೂ ಗಾಡ್ ಈಸ್. ಸರಿ, ಆ ರೀತಿಯಾಗಿದ್ದರೆ ಏನಾಗ್ತದೆ? ಕಡೆಗೆ ಅವರು ಪೂರ್ಣವಾಗಿ ದೇವರ ಕಡೆಗೆ ತಿರುಗಿಕೊಳ್ತಾರೆ. ದೇ ವಿಲ್ ಟರ್ನ್ ಟೋಟಲಿ ಟುವರ್ಡ್ಸ್ ಗಾಡ್. ಇದೇ ದೇವರ ಒಂದು ಉದ್ದೇಶ. ಯೆರೆಮೀಯನ ಗ್ರಂಥದಲ್ಲಿ
ತೀರ್ಪು 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 ನ್ಯಾಯ ತೀರ್ಪು ನ್ಯಾಯ ತೀರ್ಪು ಎಂಬುದಾಗಿ ದೇವರು ಹೇಳಿಬಿಟ್ಟು ಆ ದೇವರ ಆ ಒಂದು ಮಾತಿಗೆ ಒಳಪಡುವಂಥ ವೇಳೆಯಲ್ಲಿ ಅದು ಸರಿಯಾಗಿ ಒಯ್ಯಲ್ಪಡುವುದಕ್ಕೆ ಮುಂಚಿತವಾಗಲಿ ಅಥವಾ ಅನಂತರ ಆಗಲಿ ದೇವರು ಪಡುವಂಥದ್ದೇನೆಂದರೆ ಹೇಗಾದರೂ ಮಾಡಿ ತನ್ನ ಜನರನ್ನು ಮೇಲಕ್ಕೆತ್ತಬೇಕು. ಗಾಡ್ ವಾಂಟ್ಸ್ ಟು ಲಿಫ್ಟ್ ದೆಮ್ ಹೈ ಮತ್ತು ಅವರನ್ನು ಉನ್ನತಪಡಿಸಬೇಕು. ಹೌದು, ಅವರನ್ನು ಸ್ಥಾಪಿಸಬೇಕು. ಗಾಡ್ ವಾಂಟ್ಸ್ ಟು ಪ್ರಿಸರ್ವ್ ದಮ್, ಸೆಟ್ ದಮ್, ಅವರನ್ನು ಹೌದು ಬಡ್ತಿ, ಪ್ರಮೋಟ್ ದೆಮ್, ಆ ರೀತಿಯಾಗಿ ಇಷ್ಟಪಡ್ತಾನೆ ರೀ. ಇದಲ್ಲದೆ 8ನೇ ವಚನದಿಂದ ಯೆರೆಮೀಯನ ಗ್ರಂಥ 24, ಯೆಹೋವನು ಇಂತೆನ್ನುತ್ತಾನೆ, ಅದೇನಂತ ಹೇಳಿದ್ರೆ, ಅರಸನಾದ ಚಿದ್ಕೀಯ 1, ಅವನ ಪ್ರಧಾನರು 2, ಈ ದೇಶದಲ್ಲಿ ನಿಂತಿರುವ ಯೆರೂಸಲೇಮಿನವರ ಶೇಷ, ಐಗುಪ್ತ ದೇಶಕ್ಕೆ ವಲಸೆಯಾದವರು ಇವರೆಲ್ಲರನ್ನು ಕೆಟ್ಟು ಯಾರೂ ತಿನ್ನದ ಹಾಗೆ ಕೇವಲ ಅಸಹ್ಯವಾದ ಅಂಜೂರದ ಹಣ್ಣುಗಳ ಗತಿಗೆ ತರುವೆನು. 2 ಪುಟ್ಟಿಗಳು, ಆ 2 ಪುಟ್ಟಿಗಳಲ್ಲಿ ತುಂಬ ಹಣ್ಣುಗಳು, ಅಂಜೂರದ ಹಣ್ಣುಗಳು. 1 ಪುಟ್ಟಿಯಲ್ಲಿ ತುಂಬ ಅತ್ಯಂತ ಉತ್ತಮವಾದಂಥ ಅಂಜೂರದ ಹಣ್ಣುಗಳು. ಇನ್ನೊಂದು ಕಡೆ ನೋಡುವಾಗ ಇನ್ನೊಂದು ಪುಟ್ಟಿಯಲ್ಲಿ ಹೊಲಸಾದ ಹಣ್ಣುಗಳು. ಅದು ಯಾರಂತ ಹೇಳ್ಬಿಟ್ಟು ನೋಡುವಾಗ ಈ ದೇಶದಲ್ಲಿ ನಿಂತಿರುವ ಯೆರೂಸಲೇಮಿನವರು, ನಾವು ಹೋಗಲ್ಲ, ಬಾಬೆಲಿಗೆ ಇಲ್ಲೇ ಇರ್ತೀವಿ ಎಂಬುದಾಗಿ ಉಳಿದುಕೊಂಡಂಥವರು ಆ ಕೆಟ್ಟ ಅಂಜೂರದ ಹಣ್ಣುಗಳಂತೆ ಇದ್ದಾರೆ. ಹೌದು, ದೇಶದಲ್ಲಿ ನಿಂತಿರುವ ಇವರು ಆ ರೀತಿಯಾಗಿದ್ದಾರೆ. ಐಗುಪ್ತ ದೇಶಕ್ಕೆ ವಲಸೆಯಾದವರು ಇವರೆಲ್ಲರನ್ನು ಕೆಟ್ಟು ಯಾರು ತಿನ್ನದ ಹಾಗೆ ಕೇವಲ ಅಸಹ್ಯವಾದ ಅಂಜೂರದ ಹಣ್ಣುಗಳಂತೆ. ಯಾಕಂತ ಹೇಳಿದ್ರೆ ದೇವರು ಕರ್ಕೊಂಡು ಹೋಗಿ ತನ್ನ ಜನರನ್ನು ಶುದ್ಧೀಕರಿಸಿ 70 ವರ್ಷಗಳಾದ ನಂತರ ಹಿಂದಿರುಗಿ ತರಬೇಕಂತ ಬಯಸ್ತಾನೆ. ಇವರು ಹೋಗೋದಕ್ಕೆ ಇಷ್ಟ ಇಲ್ಲ, ಅವರು ಅಲ್ಲೇ ಉಳ್ಕೊಂಡಿದ್ರು. ಆದ ಕಾರಣ ಅವರು ಕೇಡಿಗಾಗಿ ಅವರು ಆ ರೀತಿಯಾಗಿ ಉಳಿದಿದ್ದಾರೆ. ಮತ್ತು ಅವರಿಂದ ಒಂದು ಪಾಠ ಇಡೀ ಲೋಕಕ್ಕೆ, ಲೋಕದ ಸಮಸ್ತ ಜನ ರಾಜ್ಯಗಳಿಗೆ ಭಯಾಸ್ಪದವಾಗುವಂತೆ ಮಾಡ್ತಾರಂತೆ ದೇವರು. ಯಾಕಂದರೆ ನಾನು ಅವರನ್ನು ಅಟ್ಟಿಬಿಡುವ ಸ್ಥಳಗಳಲ್ಲೆಲ್ಲ ಅವರು ನಿಂದೆ, ಕಟ್ಟು, ಗಾದೆ, ಹಾಸ್ಯ ಅಂತ ಹೇಳಿಬಿಟ್ಟು. ಆಶ್ಚರ್ಯ ಅಲ್ವಾ? ಹೌದು, ದೇವರು ಅವರಿಗೋಸ್ಕರವಾಗಿ ಒಳ್ಳೆಯ ಉದ್ದೇಶ ಇಟ್ಕೊಂಡು ಅದನ್ನು ಫಾಲೋ ಮಾಡಿರಿ ಅಂತ ಹೇಳಿದಾಗ ಇವರು ಹೋಗಲಿಲ್ಲ. ಇವ್ರ ಮಿಸ್ಟೇಕ್ ಅದು. ದೇವರು ಹೋಗಂತ ಹೇಳಿದಾಗ ಅದೇನು ಅನ್ನಿಸ್ತದೆ, ಬಾಬೇಲಿಗೆ ಯಾಕೆ ಹೋಗಬೇಕು, ಗಲಿಬಿಲಿಗೆ ಯಾಕೆ ಹೋಗಬೇಕು, ಕಷ್ಟಕ್ಕೆ ಯಾಕೆ ಹೋಗಬೇಕು, ಗುಲಾಮರಾಗಿರ್ಲಿಕ್ಕೆ ಯಾಕೆ ಹೋಗಬೇಕಂತ. ಆದರೆ ಅದರಲ್ಲಿ ಕೂಡ ಒಂದು ಉದ್ದೇಶ ಇತ್ತು. ದೇವರವರನ್ನು ಶಿಸ್ತುಪಡಿಸಿ ಶಿಕ್ಷಿಸಿ ಅವರನ್ನು ತನ್ನದೇ ಆದ ರೀತಿಯಲ್ಲಿ ಅವರನ್ನು ನಡೆಸಬೇಕಂತ ದೇವರು ಇಷ್ಟಪಟ್ಟಿದ್ದನು. ಸರಿ, ದೇವರ ಆ ಒಂದು 2 ಪುಟ್ಟಿಯ ಸಂದೇಶ ಆಶ್ಚರ್ಯವಾಗಿ ದೇವರು ಸ್ಪಷ್ಟಪಡಿಸಿದರು. ಆದರೆ ಆಯ್ಕೆ ಅವ್ರಿಗೆ ಬಿಟ್ಟಿತ್ತು, ಫ್ರೀ ವಿಲ್. ಒಂದು ಅತ್ಯುತ್ತಮವಾದ ಅಂಜೂರದ ಮರದ ಹಾಗೆ, ಹಣ್ಣಿನ ಹಾಗೆ ಇರ್ತೀರ, ಅಥವಾ ಅತ್ಯಂತ ಕೆಟ್ಟ ಫಲಗಳಂತಿರ್ತೀವ ಎಂಬ ಆಯ್ಕೆ ನೀವೇ ಮಾಡಿರಿ ಎಂಬುದಾಗಿ ಯೆರೆಮೀಯನ ಮುಖಾಂತರವಾಗಿ ದೇವರು ಸ್ಪಷ್ಟವಾದ ಸಂದೇಶವನ್ನು, ಪ್ರವಾದನೆಯನ್ನು ಉದಾಹರಣೆ ಸಹಿತವಾಗಿ ನೀಡಿದರು. ಸರಿ, ಯೆರೆಮೀಯನ ಗ್ರಂಥ 24ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.